ಬರ್ಬೋದು. ಸ್ವಲ್ಪ ಬರಬೇಕಿತ್ತು, ನೀವು ಬಂದಿದ್ದೀರಿ. ಬಂದವರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಮಕ್ಕಳಿಗೆ ಯಾಕೆ ಬಂದಿದ್ದೀರಿ ಅಂತ ಅಷ್ಟೇ. ನೀವು ಇವತ್ತು ಪಿ ಡಿ ಮೇಡಮ್ ಅವರು ಚಲೋಆಯಿತು. ಯಾಕಂದರೆ ಅವರು ಕೆಲವು ಸಭೆ ಹೇಳ್ತಾರೆ, ಪಾಲಕರ ಸಭೆಗೆ ಬರಬೇಕಾದ್ರೆ ಇಷ್ಟೇ ಹೇಳ್ತಾರ, ಒಂದಿನ ಏನಾದರೂ ಹಾಫ್ ಡೇ ರಜೆ ಮಾಡಬೇಕು. ಮದುವೆಗೆ ರಜೆ ಹೋಗ್ತೀರಿ, ಊರಿಗೆ ಊರಲ್ಲಿ ಆ ಕಡೆ ಕೊಪ್ಪಳ ಸೈಡ್ ಬಂದರು ಅಂತ ನೋಡ್ತೇನೆ. ಆ ಕಡೆ ಯಾವುದೇ ಜಾತ್ರೆ ಆಯ್ತಂದ್ರೆ ಒಂದು ವಾರ 2 ವಾರ ಎಲ್ಲ ಶಾಲೆ ಮಕ್ಕಳೆಲ್ಲ ಬಿಟ್ಕೊಂಡು ಹೊರಟು ನಾವು ನೋಡಿದ್ದೇವೆ. ಅದಾಗ್ತದೆ, ಆಗ್ತದಲ್ಲ, ಊರಲ್ಲಿ ಜಾತ್ರೆ ಆಗ್ತದಲ್ಲ, ಮದುವೆ ಆಗ್ತದಲ್ಲ, ಕೆಲಸ ಬಿಡ್ಲಿಕ್ಕೆ ಆಗ್ತದೆ. ನಮ್ಮ ಮಕ್ಕಳಿಗೆ ಆಗಿ ಒಂದಿನ ಕೆಲಸ ಬಿಡಬೇಕು ಅನ್ನೋದು ನನ್ನ ದೊಡ್ಡ ಆಶಯ. ಹೋದಾಗ ಹೇಳೋದೇ ಒಂದಿನ ಇಷ್ಟೇ. ಇವತ್ತು 1,000 ರೂಪಾಯಿ ಕೆಲಸಕ್ಕೆ ಸಂಬಳ ಸಿಗ್ತಂದ್ರೆ ಅದು ಯಾರಿಗಾಗಿ ಕೇಳಿದ್ರೆ ನಮ್ಮ ಮಕ್ಕಳಿಗಾಗಿ ಅಲ್ಲ, ನಮಗೆ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ಏನು ಮಾಡ್ತಾರೆ ನೋಡಿರುವಂಥ ಒಂದು ಪೇಷನ್ಸ್ ನಮ್ಗೆ ಬರಬೇಕು. ಮುಂದೆ ಈ ಬಗ್ಗೆ ಸ್ವಲ್ಪ ಹೇಳಿ, ನಾವು ಹೊಲದಲ್ಲಿ ಹೇಳ್ತೇನೆ. ಇನ್ನು ಅಕ್ಷರದಾಸದ ಬಗ್ಗೆ ಎಲ್ಲ ವಿಷಯ ಹೇಳಿದ್ರು. ಚೆನ್ನಾಗಿ ನಡೀತಾ ಇದೆಯಲ್ವಾ? ಮಕ್ಕಳಿಗೆ ಊಟ ಮಾಡ್ತಾರಲ್ಲ, ಯಾವುದೇ ಕೊರತೆ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಡುಗೆ ಸಿಬ್ಬಂದಿಗಳು ಚೆನ್ನಾಗಿದ್ದಾರೆ. ನಮ್ಮ ಮುಖ್ಯಾಧ್ಯಾಪಕರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಉಂಟು. ಬೆಳಿಗ್ಗೆ ಹಾಲು ಕೊಡ್ತಾ ಇದ್ದೇವೆ, ಎಲ್ಲ ಕುಡಿತಾರೆ ಹಾಲನ್ನ. ಹಾಲಿನ ಜೊತೆಗೆ ಅದಕ್ಕೆ ಇನ್ನೂ ಪೌಷ್ಟಿಕಾಂಶವಾಗಿ ಸಾಯಿಸುವ ರಾಗಿ ಪೌಡ್ರನ್ನ, ಅದರಲ್ಲಿ ಅನೇಕ ಪೌಷ್ಟಿಕಾಂಶ ಇದೆ, ಅದನ್ನು ಸೇರಿಸಿಕೊಡ್ತಾ ಇದ್ದೇವೆ. ದಿನ ಮಕ್ಕಳಿಗೆ ಯಾರು ಕುಡಿಯೋದನ್ನು ನೋಡಿ ಪ್ರತಿದಿನ ಕುಡಿಲಿಕ್ಕೆ ಹೇಳ್ತೇವೆ. ಮೊಟ್ಟೆ ಕೊಡ್ತಾ ಇದ್ದೇವೆ, ಎಲ್ಲ ತಿಂತಾರ? ಮೊಟ್ಟೆ ತಿನ್ನಬೇಕು. ಕೆಲವು ಶಾಲೆಯಲ್ಲಿ ವಾರನೇ ಹೆಚ್ಚು ಮಾಡ್ತಾರೆ, ನಿಮ್ಮೆಲ್ಲ ಹಾಗೆಲ್ಲ ಇರಬೇಕು. ಮೊಟ್ಟೆ ತಿಂತಾರೆ. ಮೊಟ್ಟೆ ತಿನ್ನಲ್ಲ ಅದರಿಗೆ ಚಿಕ್ಕಿ ಕೊಡ್ತಾ ಇದ್ವಿ, ಅದು ಬೇಡ ಅಂತ ಈಗ ಬಾಳೆಹಣ್ಣು ಕೊಡ್ತಾ ಇದ್ದೇವೆ, ಊಟ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಈಗ ಖರ್ಚು ವೆಚ್ಚದ ಬಗ್ಗೆ ಹೇಳಿದರು. ಶಾಲೆಯಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆ ಇದೆ. ಅಕ್ಷರದಾಸೋಹ ಕೋಣೆ, ಒಂದು ಹಳೆಯ ತರಗತಿ ಕೋಣೆ ಮಾಡ್ತಾ ಇದ್ದಾರೆ, ಯಾವ ತೊಂದರೆ ಇಲ್ಲ ಅಲ್ಲಿ. ಇನ್ನು ಅನುದಾನಗಳನ್ನು ನಾವೀಗಾಗಲೇ ಡಿಸೆಂಬರ್ವರೆಗೆ ಅಜೀಬ್ ರೆಡ್ಡಿ ಅನುದಾನವನ್ನು ಜಮಾ ಮಾಡಿದ್ದೇವೆ. ನಿನ್ನೆ ಇಲಾಖೆಯ ಅನುದಾನವನ್ನು ಡಿಸೆಂಬರ್ವರೆಗೆ ನಿನ್ನೆ ಬಿಲ್ ಹೋಗಿದೆ, ಇವತ್ತು ಜಮಾ ಆಗ್ತದೆ. ಸಕ್ಸಸ್ ಆದಿಲ್ವರೆಗೂ ಕೂಡ ಡಿಸೆಂಬರ್ವರೆಗೆ ನಿನ್ನೆ ಬಿಲ್ ಹೋಗಿದೆ. ಸ್ವಲ್ಪ ವಿಳಂಬವಾಗಿದೆ. ನಾಳೆ ಎಲ್ಲ ನಿನ್ನೆ ನೋಟಿಸ್ ಎಲ್ಲ ಬಂದಿದೆ, ನಾಳೆ ಎಲ್ಲ ಬಿಲ್ಲು ನಾಳೆ ಜಮಾ ಆಗಿದೆ. ಸಿಲಿಂಡರ್ಗಳನ್ನು ಕಾಲ ಸಮಯದಿಂದ ಅವರು ವೆಂಕಟೇಶ್ ಅವರು ಕ್ಯಾಶ್ ಕೊಟ್ಟು ತಗೊಳ್ಬೇಕು. ನಮ್ಮಲ್ಲಿ ಒಂದೇ ಏಜೆನ್ಸಿ ಇಲ್ಲ. ಸೋನಿ ಗ್ಯಾಸ್ನವ್ರು ಮಾತ್ರ, ಮತ್ತು ವಿನಾಯಕ 2 ಗ್ಯಾಸ್ನವರು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ನಾವು ದುಡ್ಡು ಕೊಡ್ತೇವೆ ಅವರಿಗೆ. ಫ್ರೀ ಕೊಡ್ತಾ ಇದ್ದಾರಲ್ಲ, ಮುಂಚಿತವಾಗಿ ಶಾಲೆ ಕೊಡ್ತಾರೆ, ತಿಂಗಳ ಅವ್ರಿಗೆ ದುಡ್ಡು ಕೊಡ್ತೇವೆ. ಆದರೆ ಉಳಿದ ಏಜೆನ್ಸಿಯವರು, ವೆಂಕಟೇಶ್ವರದವರು, ಜನತಾ ಬಜಾರ್ದವರು ನಮಗೆ ಫ್ರೀ ಕೊಡಲಿಕ್ಕೆ ಆಗುವುದಿಲ್ಲ ಅಂದರು. ಮುಖ್ಯಾಧ್ಯಾಪಕರೇ ಅದನ್ನು ಹಣ ಕೊಟ್ಟು ಖರೀದಿ ಮಾಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದರೆ ಖರ್ಚು ಮಾಡೋ ಹಣವನ್ನು ಮುಂಗಡವಾಗಿ ಹಾಕುವಂಥ ವ್ಯವಸ್ಥೆಯೂ ಇದೆ. ಒಟ್ಟಾರೆಯಾಗಿ ತೊಂದರೆ ಇಲ್ಲ. ಅಪ್ಪು ಸರ್ ಹೇಳಿದ್ರೆ ಈಗ ಇದ್ದಾರೆ, ಪರ್ಮನೆಂಟ್ ನೀರಿನ ವ್ಯವಸ್ಥೆ ಆಗಬೇಕು ಈ ಶಾಲೆಗೆ. ದೊಡ್ಡದಂದರೆ ಪ್ರತ್ಯೇಕ ಒಂದು ಬೋರ್ವೆಲ್ ಬೇಕಾಗಿತ್ತು ಅಂತ ಹೇಳಿದ್ರು. ಈ ಶಾಲೆಗೆ ಪ್ರತ್ಯೇಕ ಬೋರ್ವೆಲ್, ಯಾಕಂದರೆ ಮಕ್ಕಳ ಸಂಖ್ಯೆ ಬೆಳೀತಾ ಇದೆ. ಇನ್ನು ಒಂದು 2-3-4 ವರ್ಷದಲ್ಲಿ ನಮ್ಮ ಸರ್ಕಾರ ಹೊಸ ಯೋಜನೆ ಪ್ರಕಾರ ಅದನ್ನು ಗ್ರಾಮ ಪಂಚಾಯತಿಗೆ ಶಿರ್ವಣಕ್ಕೆ ಒಂದೇ ಶಾಲೆ ಆಗ್ತದೆ. ಪಕ್ಕದಲ್ಲಿ 5-10 ಮಕ್ಕಳ ಶಾಲೆ ಎಲ್ಲ ಕೂಡಿಸಿ ಒಂದೇ ಕಡೆ ಮಾಡಿ ಬಸ್ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಆಗಿದೆ. ಹಂಗೆ 2 ಶಾಲೆ ತಾಲೂಕಿನಲ್ಲಿ ಈ ಪಂಚಾಯತಿ ಒಂದೇ ದೊಡ್ಡ ಶಾಲೆ ಆಗ್ತದೆ. ಮುಂದೆ 500-600 ಮಕ್ಕಳು ಬೆಳೀತಾರೆ. ಇದಕ್ಕೆ ಅವರು ಬೇರೆ ಬೇರೆ ಯೋಜನೆಯಲ್ಲಿ ತಾಲೂಕು ವೈದ್ಯ ಮೀಟಿಂಗ್ನಲ್ಲಿ, ಕೆಡಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ನಾನು ಕೇಳ್ತೇನೆ, ಒಂದು ಪ್ರತ್ಯೇಕವಾದ ನೀರಿನ ವ್ಯವಸ್ಥೆ ಬೇಕು ಈ ದೊಡ್ಡ ಶಾಲೆಗೆ ಅನ್ನೋ ಅಭಿಪ್ರಾಯ ಹೇಳಿದರು. ಇನ್ನು ಚಿಕ್ಕ ಪುಟ್ಟ ಪಾತ್ರೆಗಳ ಕೆಲವೊಂದು ಕೊರತೆ ಆಗ್ಬೋದು ಅಂತ ಹೇಳಿದ್ರು. ಸರಿಯಾಗಿ ಓದಿದ್ದಾರೆ. ಬಡ್ಡಿ ಹೊರತುಪಡಿಸಿ ಏನಾದರೂ ಅವ್ರದ್ದು ಅಮೌಂಟ್ ಇದೆ. ಅಡಿಗೆ ಕೋಣೆ ಬಲವರ್ಧನೆಯಲ್ಲಿ ಎಲ್ಲ ಸಹ ಮಾಡಲಿಕ್ಕೆ 50 ಆದೇಶ ಕೊಟ್ಟಿದ್ದಾರೆ. 31/3/2025 ಶಿಲ್ಪು ಇರುವ ಸಾಧನವರು, ಸಂಚಿತ ಸಾಧನವರು ಅಂತ ಹೇಳಿದ್ದಾರೆ. ಕಳೆದ ವರ್ಷ ಮುಂದೆ ಬಡ್ಡಿ ಹಣ ಹೊರತುಪಡಿಸಿ ಎಲ್ಲ ಹಣವನ್ನು ಅಡಿಗೆ ಕೋಣೆ ಬಲವರ್ಧನೆಗೆ ಬಳಸ್ಕೊಳ್ಬೋದು ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದು 15-20 ಸಾವಿರ ಖರ್ಚು ಮಾಡಲಿಕ್ಕೆ, ಅವರು 25,000 ಖರ್ಚು ಮಾಡಲಿಕ್ಕೆ
ಮನೆ ಇದೆ, ತೊಂದರೆ ಇಲ್ಲ ಅಂತ ಹೇಳ್ತಾ, ಪಾಲಕರು ಏನಾದರೂ ಹೇಳಬೇಕು, ಮಾತಾಡಬೇಕು. ಏನು ಸಮಸ್ಯೆ ಇದೆಯಾ, ಬೇರೆ ಸಮಸ್ಯೆ ಇದೆಯಾ ಶಾಲೆಯಲ್ಲಿ? ಎಲ್ಲ ಮಕ್ಕಳು ಬರಬೇಕು ಶಾಲೆಗೆ. 7ನೇ ಕ್ಲಾಸ್ ಪಾಸ್ ಆದ ಮಕ್ಕಳು ಇಲ್ಲೇ ಬರಬೇಕು. ಹಾಗೆ ಹಿಂದೂ ಹೈಸ್ಕೂಲ್ಗೆ ಹೋಗುದು ಅಂತ ಹೇಳಿದ್ರೆ ಈಗ ಅದೊಂದು ಪರಿಪಾಠ ಆಗಿದೆ. ಹಿಂದೂ ಹೈಸ್ಕೂಲ್ ಒಂದು ಶಾಲೆ ಪೇಟೆಗೆ ಬರ್ತೀವಿ ಅಂತ ಬೇಡ, ಇಲ್ಲಿ ಕಳಿಸಿ ಸರ್ಕಾರಿ ಶಾಲೆಗೆ ಉಳಿಬೇಕು. KPS ಅಂತ ಶಾಲೆ ನಮ್ಮ ತಾಲೂಕಲ್ಲಿ 2 ಶಾಲೆ, ಒಂದು ಆಮೂಲೆಗೆ ಒಂದು ಅಂಕೋಲ ಇಂಡಿಗೆ ಹಂಸದಲ್ಲಿ ಒಂದಿದೆ, ಇದೊಂದಿದೆ, ಮತ್ತೆಲ್ಲೂ ಇಲ್ಲ. LKG ಇಂದ 2nd PUC ವರೆಗೆ ಒಂದೇ ಬಿಲ್ಡಿಂಗ್ ಶಾಲೆಯಲ್ಲಿ ಇಲ್ಲ. ನಮ್ಮ ತಾಲೂಕು 2 ಇತ್ತು. ನಿಮ್ಮ ಮಕ್ಕಳು ಯೋಗ ಒಂದ್ಸಲ LKG ಮಕ್ಕಳು ಬಂದ ಮೇಲೆ ಅಪ್ ಟು 2nd ಇಯರ್ ವರೆಗೆ, ಅದರಲ್ಲೂ ಈಗ 7ನೇ ಕ್ಲಾಸ್ವರೆಗೆ ಆಂಗ್ಲ ಮಾಧ್ಯಮ ವಿಭಾಗವೂ ಇದೆ, ವ್ಯವಸ್ಥೆ ಇದೆ. ಮತ್ತು ಅತಿಥಿ ಶಿಕ್ಷಕರು ಬಂದರು ಈ ಶಾಲೆಗೆ ಎಲ್ಲ ಫುಲ್ಫಿಲ್ ಇದೆ, ಯಾವುದೂ ವೇಕೆನ್ಸಿನೂ ಇಲ್ಲ. ರಿಸಲ್ಟ್ ಮಾತ್ರ ಈ ವರ್ಷ 100% ಮಾಡಬೇಕು ಅನ್ನೋದನ್ನ SSLCಯಲ್ಲಿ ದೊಡ್ಡ ಆಶಾಭಾವನೆ ನಮ್ಮ ಶಿಕ್ಷಕರಿಗಿದೆ. ಎಷ್ಟು ಜನ ಮಕ್ಕಳು 10th ಮಕ್ಕಳು ಪಾಲಕರಲ್ಲಿ 10th ಮಕ್ಕಳು ಪಾಲಕರೆಲ್ಲ ಬಂದಿದೆ. ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಕೊಡೋದನ್ನ, ಅಪ್ಪಂದಿರಿಗಿಂತ ಅಮ್ಮಂದಿರು ಮೊಬೈಲ್ ಕೊಡೋದನ್ನ ನೀವಾಗಿ ನೀವು ಬಿಡಿಸಿದ್ರೆ ಏನು ಇನ್ನು 93 ಓನ್ಲಿ 93 ಡೇಸ್, 15 ವರ್ಷ ನಿಮ್ಮ ಮಕ್ಕಳು ಕಳೆದ್ರು. ಹಾಗೆ ಮಾಡಿ ನಮ್ಮ ಶಿಕ್ಷಕರ ನೀವೆಲ್ಲ ಸೇರಿ 1, 2, 3, 4, 5, 6, 7, 8, 9, 10 ನಿಲ್ಲಿಸಿದ್ದೇವೆ. ಕೆಲವರು ಪಾಸ್ ಆಗಿದ್ದಾರೆ, ಕೆಲವರು ಪಾಸ್ ಮಾಡಿದ್ದೇವೆ. ಈಗ CCTV ಹಾಕೊಂಡು ಕಾರವಾರದಲ್ಲಿ ಹಿಂದೂ ಹೈಸ್ಕೂಲ್ ಹೋಗಿ ಪರೀಕ್ಷೆ ಬರೀಬೇಕು, ಸೆಂಟ್ ಬೈಕಲ್ಲಿ ಹೋಗಿ ಪರೀಕ್ಷೆ ಬರೀಬೇಕು, ಸೆಂಟ್ ಜೋಸೆಫ್ ಹೋಗಿ ಪರೀಕ್ಷೆ ಬರೀಬೇಕು. ಒಂದ್ಸಲ SSLC ಅಂದರೆ ಜೀವನದ ದೊಡ್ಡ ಘಟ್ಟ. ಪಬ್ಲಿಕ್ ಪರೀಕ್ಷೆ ಬರೀತಾ ಇದ್ದಾರೆ, ಅವನ ಲೈಫ್ ಚೇಂಜ್ ಆಗ್ತದೆ. ಅವನ ಶಾಲಾ ವಿದ್ಯಾರ್ಥಿ ಅಂತ ಹೇಳಿದ್ರು, ಶಾಲೆ ಮಕ್ಕಳು ಅಂತ ಇದ್ರು, 3 ವರ್ಷ ಕಾಲೇಜ್ ಮಕ್ಕಳು ಆಗಬೇಕು. ಆ ಕಾಲೇಜ್ ಮಕ್ಕಳೆಲ್ಲ ಕಾಲೇಜ್ ಕಳಿಸೋದು ನೀವು. ಪರೀಕ್ಷೆ ವರ್ಷ, ಅವನ ಜೀವನದಲ್ಲಿ ಒಮ್ಮೆ. ಮದುವೆ ಬರ್ತದೆ ವರ್ಷ, ಜಾತ್ರೆ ಬರ್ತದೆ ವರ್ಷ, ಹಬ್ಬ ಹರಿದಿನ ಪ್ರತಿ ವರ್ಷ ಬರ್ತದೆ, ಕರಾಳೋತ್ಸವ ಪ್ರತಿ ವರ್ಷ ಬರ್ತದೆ. ಮೊಬೈಲ್ ಪಾಸ್ ಆದಾಗ ಅವನಿಗೆ ಸ್ವಲ್ಪ ಮೊಬೈಲ್ ಕೊಡ್ತೀರಿ. ಅದು ಈ 93 ದಿನ ಎಲ್ಲವನ್ನೂ ಬಿಡಿಸ್ತೀರಿ ನೋಡುವ. ಈ 93 ದಿನ ಪರೀಕ್ಷೆ ಇರುವಾಗ ಎಲ್ಲವನ್ನ ಬಿಡಿಸಿದ್ರೆ ಮುಂದೆ ನಾವು ಕಾಲೇಜ್ ವಿದ್ಯಾರ್ಥಿ ಆಗ್ತಾನೆ. ನಾವು ಕೆಲವು ಪಾಲಕರೆಲ್ಲ ಕೆಲಸ ಕೂಲಿ ಮಕ್ಕಳೆಲ್ಲ ದುಡ್ಡಿಸ್ಕೊಂಡು ಮಕ್ಕಳನ್ನ ದೊಡ್ಡ ಮಾಡಿದ್ದೇವೆ. ನಮ್ಮ ಮಕ್ಕಳು ಅದನ್ನೇ ಮಾಡೋದು ಬೇಡ, ನಿಮ್ಗೆ ಗೊತ್ತುಂಟು ಈ ಕೆಲಸ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾ ರಿಸಲ್ಟು 100% ಆಗಲಿ. ಅಕ್ಷರಾಸ್ಯದ ಚೆನ್ನಾಗಿ ಉಂಟು, ಯಾವ ಸಮಸ್ಯೆಗಳಿಲ್ಲ. ಉತ್ತಮವಾಗಿ 2 ಶಾಲೆಗಳಲ್ಲೂ ಚೆನ್ನಾಗಿ ನಡೀತಾ ಉಂಟು. ದೊಡ್ಡ ಶಾಲೆ. ನಮಗೆ ಅಕ್ಷರಾಸ್ಯದಲ್ಲಿಯೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳಿಗೆ ಕಾಲಕ್ಕೆ ಬಿಸಿ ಹಾಲು ಕೊಡಬೇಕು, ಊಟ ಕೊಡಬೇಕು, ಮೊಟ್ಟೆ ಸುಲಿಯಬೇಕು. ಇವೆಲ್ಲ ಮಧ್ಯದಲ್ಲಿ ಮೊಟ್ಟೆಯ ರೇಟು ಒಂದೇ ಸಲ ನಾವು ಆರೋಪ ಕೊಡ್ತಾ ಇದ್ದೇವೆ. ಸರ್ 7 ರೂಪಾಯಿಗೆ ಆಗಿದೆ. ಈಗ ನಾವು ಆರೋಪ ಕೊಡ್ತಾ ಇದ್ದೇವೆ 7 ರೂಪಾಯಿ ನಿಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ. ನಾವು ಸರ್ಕಾರದ ಕೂಡ ಆರೋಪ ಹೆಚ್ಚಾಗಿಲ್ಲ. 1 ರೂಪಾಯಿ ಹಾಕೋದು. ನಾವು ದೇವರ ಮಕ್ಕಳಿಗೆ ಹೋದ್ರೆ 7.5 8 ರೂಪಾಯಿ ಹೋಗಿ ಮುಟ್ಟುದಿಲ್ಲ ಅಲ್ಲಿ. ಆದರೂ ನಮ್ಮ ಇಲಾಖೆಯಿಂದ ಶಿಕ್ಷಕರು ಸೇರಿ ಮಾಡ್ತಾ ಇದ್ದೇವೆ. ನೀವು ಕೂಡ ಮಕ್ಕಳನ್ನು ಕಳಿಸಿ. ಮುಖ್ಯವಾಗಿ ಮಕ್ಕಳನ್ನು ಈ 93 ದಿನ SSLC ಪಾಲಕರಿಗೆ ವಿಶೇಷ ಹೇಳ್ತೇನೆ, ಮೊಬೈಲಿಂದ ಅದನ್ನು ದೂರ ಇಡಿ, ಅದನ್ನು ಓದಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಕೊಟ್ಟಂಥ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಮಧು ಸರ್ ಅವರ ಜೊತೆ ನಾನು ಈಗ ಕಳೆದ 2 ವರ್ಷದಲ್ಲಿ ಸುಮಾರು ಅನೇಕ ಇಂಥ ಮೌಲ್ಯಮಾಪನ ನಡೆದಾಗ ಹೋಗಿದ್ದೇನೆ. ಅತ್ಯುತ್ತಮವಾಗಿ ಮಾರ್ಗದರ್ಶನವನ್ನು ನೀಡಿ ಹೋಗ್ತಾ ಇದ್ದಾರೆ. ಯಾವುದು ಅವರು ಕೊಟ್ಟಂಥ ಪ್ರಕಾರ ಶಾಲೆಯಲ್ಲಿ ಅತ್ಯುತ್ತಮ ನಡೀತಾ ಇದೆ, ಅದು ದೋಷಗಳಿಲ್ಲ, ಚೆನ್ನಾಗಿ ವ್ಯವಸ್ಥಿತವಾಗಿದೆ ಅಂತ ಅವರಲ್ಲಿ ಹೇಳಿದ್ದಾರೆ. ಇನ್ನೊಮ್ಮೆ ಎಲ್ಲರಿಗೂ ಅಭಿನಂದಿಸಿ ಧನ್ಯವಾದಗಳು.